ನಿಜಾಮರ ಕಾಲದಲ್ಲಿ ನಿರ್ಮಿಸಿದ ಸೇತುವೆ ಕುಸಿಯುವ ಭೀತಿಯಲ್ಲಿ ಯಾದಗಿರಿ ಜನತೆ. ಜಿಲ್ಲಾಡಳಿತ ವಿರುದ್ಧ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ. ಶತಮಾನದ ಭೀಮಾ ಸೇತುವೆಗಿಲ್ಲ ಸಂರಕ್ಷಣೆಯ ಭಾಗ್ಯ. ಉಮೇಶ್ ಕೆ ಮುದ್ನಾಳ್ ಹೇಳಿಕೆ. ಯಾದಗಿರಿ ಜಿಲ್ಲೆಯ ಹೊರವಲಯದಲ್ಲಿರುವ ಭೀಮಾ ಸೇತುವೆ ಎಡ ಮತ್ತು ಬಲಭಾಗದಲ್ಲಿ ಗಿಡಗಂಟಿಗಳು ಬೆಳೆದಿದ್ದರೂ ಜಿಲ್ಲಾಡಳಿತ ವಿರುದ್ಧ ವಾಹನ ಸವಾರರು ತಮ್ಮ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಎಂದು ಅಖಿಲ ಭಾರತೀಯ ಕೂಲಿ ಸಮಾಜ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಭೀಮಾ ನದಿ ಸೇತುವೆ ಉಭಯ ಜಿಲ್ಲೆಯ ಜನತೆಗೆ ವಂಚಿಸುತ್ತಿದ್ದು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಯುವಂತ ಕೆಲಸ ಮಾಡ್ತಿಲ್ಲ. ಬರೀ ರೆಂಬೆ ಕೊಂಬೆ ಚಿಗುರಿಡಿದು ಬೆಳೆಯುತ್ತಿದೆ. ಆದರೆ ಮರಗಳ ಬೇರುಗಳನ್ನು ನಾಶ ಮಾಡಲು ಕೆಮಿಕಲ್ ಹಾಕಬೇಕಾಗಿದೆ. ಇದನ್ನು ಅಧಿಕಾರಿಗಳು ಮಾಡ್ತಿಲ್ಲ. ಇನ್ನು ಇದಕ್ಕೂ ತಮಗೂ ಯಾವುದೇ ರೀತಿಯಿಂದ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಕೇವಲ ಕಾಟಾಚಾರಕ್ಕೆ ಗಿಡಗಂಟಿಗಳ ಕೊಂಬೆಗಳನ್ನು ಕತ್ತರಿಸಿದ್ದು ದುರದೃಷ್ಟಕರ ಸಂಗತಿಯಾಗಿದೆ. ಕೇವಲ ಪರ್ಸೆಂಟೇಜ್ ಆಸೆಗಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಂದಾಗಿ ಇಂದು ಸುಭದ್ರವಾಗಿರುವಂತಹ ಸೇತುವೆ ಹಾಳಾಗ್ತಿದೆ ಎಂದು ಉಮೇಶ್ ಮುದ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಈ ಸೇತುವೆ ವಿಜಯಪುರ ಹಾಗೂ ಹೈದರಾಬಾದ್ ಹೆದ್ದಾರಿಯಾಗಿದ್ದು ಇದರ ಮೇಲೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಚಾರ ಮಾಡ್ತಾರೆ. ಆದರೆ ಇದರಲ್ಲಿ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಮಾಡುವುದು ಅಗತ್ಯವಿದೆ. ಸೇತುವೆ ಮೇಲೆ ದಿನನಿತ್ಯ ಸಾವಿರಾರು ಭಾರ ಹೊತ್ತು ವಾಹನಗಳು ಕೂಡ ಸಂಚರಿಸ್ತಾ ಇರ್ತವೆ. ಇದಲ್ಲದೆ ಜಿಲ್ಲೆಯ ಹಳೆಯ ಸ್ಮಾರಕವೂ ಆಗಿರುವ ಈ ಸೇತುವೆ ರಕ್ಷಣೆಗೆ ಜಿಲ್ಲಾಡಳಿತ ಕೂಡಲೇ ಧಾವಿಸುವುದು ಅಗತ್ಯವಾಗಿದೆ. ಏನಾದರೂ ಅವಘಡ ಸಂಭವಿಸುವ ಮುನ್ನವೇ ಇದನ್ನು ಸಂರಕ್ಷಣೆ ಮಾಡಲು ಮುಂದಾಗಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಕೂಡಲೇ ಎಚ್ಚೆತ್ತುಕೊಳ್ಳಲಿ. ಗಿಡಗಂಟಿಗಳ ರೆಂಬೆ ಕೊಂಬೆಗಳು ಬೆಳೆಯುತ್ತಿರುವಂತಹ ಪರಿಣಾಮವಾಗಿ ಸೇತುವೆ ಬಿರುಕು ಮೂಡಲು ಕಾರಣವಾಗ್ತದೆ. ಅದರ ಬೇರು ಕೂಡ ಆಳಕ್ಕೆ ಇಳಿಯುತ್ತಿದೆ. ಹೀಗಾಗಿಯೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇನ್ನು ತುರ್ತಾಗಿ ಶಿಥಿಲಗೊಂಡಿರುವಂತಹ ಸ್ಥಳಗಳನ್ನು ಕೂಡಲೇ ಗುರುತಿಸಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಮುಂದಾಗುವಂತಹ ಅವಘಡವನ್ನು ತಪ್ಪಿಸಲು ಜಿಲ್ಲಾಡಳಿತ ಮುಂದಾಗಬೇಕೆಂದು ಆಗ್ರಹ ಮಾಡಿದ್ದಾರೆ. ಯಾದಗಿರಿ ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಸೇತುವೆ ಅಲ್ಲಲ್ಲಿ ಶಿಥಿಲಗೊಂಡಿರತಕ್ಕಂಥ ವ್ಯವಸ್ಥೆ ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೋರಾಟದ ಎಚ್ಚರಿಕೆ ನೀಡಿ ಆ ಗಿಡಗಂಟಿಗಳು ಬೆಳೆದು ಕಲ್ಲುಗಳಲ್ಲಿ ಶೇಖರಣೆ ಆಗಿ ಬೇರು ಬಿಟ್ಟಿಗೆ ಶಿಥಿಲ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು. ಯಾವ ಸಮಯದಲ್ಲಾದರೂ ಅದು ಶಿಥಿಲ ವ್ಯವಸ್ಥೆಯಲ್ಲಿದ್ದು ದುರ್ಘಟನೆ ಆಗ್ಬೋದು. ಅದರಲ್ಲಿ ಏನದ ಬಿಜಾಪುರ ಹೈದರಾಬಾದ್ ಹೆದ್ದಾರಿ ಇರೋದಂಥ ಈ ರಸ್ತೆ ಮೇಲೆ ಸಾವಿರಾರು ವಾಹನಗಳು ಭಾರ ಇರತಕ್ಕಂಥ ವಾಹನಗಳು ಸಂಚಾರ ಮಾಡ್ತಾವೆ. ಹಂಗಾಗಿ ಆ ಸಮಯದಾಗ ಅದನ್ನು ಇದೇನೋ ಶಿಥಿಲ ವ್ಯವಸ್ಥೆಯಲ್ಲಿದ್ದು ದುರ್ಘಟನೆ ಆದರೆ ಮುಂದೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಈಗಾಗಲೇ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಇವೆಲ್ಲ ತಾತ್ಕಾಲಿಕ ರಿಪೇರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮುಂದೆ ಹೊಸ ಸೇತುವೆಗೆ ಪ್ರಸ್ತಾವನೆ ಕಳಿಸ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ.